ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದಕ್ಕೆ ಹೇಳೋದು ಯಾವ ಕೆಲಸ ಯಾರು ಮಾಡಬೇಕು ಅವರೇ ಮಾಡಬೇಕು ಅಂತ. ಇಷ್ಟೊತ್ತಾಯ್ತು ನಿನ್ ಸುಪುತ್ರ ಬರಲೇ ಇಲ್ಲ. ಮನೆಯಲ್ಲಿ ಪೂಜೆಗೆ ಲೇಟ್ ಆಗಿದೆ, ಎಲ್ಲರೂ ಕಾಯ್ತಿರ್ತಾರೆ ಅನ್ನೋ ಪರಿಜ್ಞಾನ ಬೇಡವಾ? ನೀನೇನೆ ಅವನೇನೋ ತುಂಬಾ ಬದಲಾಗ್ಬಿಟ್ಟಿದ್ದಾನೆ, ತುಂಬಾ ಒಳ್ಳೆಯವನಾಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾ ಇದ್ದೆ. ಅಣ್ಣ ತರಕ್ ಹೋಗಿರೋದು ಅವನು. ಇಷ್ಟು ಲೇಟ್ ಆಗುತ್ತೆ ಅಂತ ನನಗೇನಾದ್ರೂ ಗೊತ್ತಿತ್ತಾ? ಆಯ್ತು ಬಿಡಪ್ಪ, ಇನ್ಮೇಲೆ ಅವನ ಪರವಾಗಿ ಮಾತಾಡೋದೇ ಇಲ್ಲ ನಾನು. ಸಾರಿ ಮಾವ, ನರಸಿಂಹಂಗೆ ನಾನು ಆಗ್ಲಿಂದ ಫೋನ್ ಟ್ರೈ ಮಾಡ್ತಾನೆ ಇದ್ದೀನಿ, ಆದರೆ ಅವ್ನು ರಿಸೀವೇ ಮಾಡ್ತಿಲ್ಲ. ನನ್ನಿಂದ ಪೂಜೆ ಡಿಲೇ ಆಗೋ ಹಾಗಾಯಿತು. ದಯವಿಟ್ಟು ಕ್ಷಮಿಸಿ. ನೀವೇ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ. ಹೋಗ್ಲಿ ಬಿಡಮ್ಮ, ಇವ್ರಿಗೆ ತೊಂದರೆ ಆಗುತ್ತೆ ಅಂತ ನರಸಿಂಹನ್ ಕಳಿಸ್ದೆ. ಅವ್ನು ಬರೋದು ಇಷ್ಟೊತ್ತಾಗುತ್ತೆ ಅಂತ ಯಾರಿಗೊತ್ತು? ನಾನೇ ಮಾರ್ಕೆಟ್ ಕಡೆ ಹೋಗಿ ಅವನು ಎಲ್ಲಿದ್ದಾನೆ ಅಂತ ನೋಡ್ಕೊಂಡು ಬರ್ತೀನಿ. ಬೇಕಾಗಿಲ್ಲ, ಅವ್ನು ಯಾವಾಗ ಬರ್ತಾನೋ ಕಾಯೋಣ. ಅವ್ನು ಬಂದ್ಮೇಲೆ ಪೂಜೆ ಶುರು ಮಾಡಿದ್ರೆ ಆಯ್ತು. ದಾರಿ ತಪ್ಪಿಸ್ಕೊಂಡು ಓಡ ಹೋಗೋಕ್ಕೆ ಅವನೇನು ಚಿಕ್ಕ ಮಗು ಅಲ್ಲ, ಅರ್ಥ ಆಯ್ತಾ? ಓಹ್, ನರಸಿಂಹ ಬಂದ, ಬಾಪ. ಎಲ್ರು ನಿನ್ಗೋಸ್ಕರ ಕಾಯ್ತಾ ಇದ್ರು ಕಣ. ನೀನ್ ಯಾವಾಗ್ಲೂ ನೀನೇನೆ ಹೋಗ್ತಾ ಇದ್ಯಾ? ಬಾರ ಇಲ್ಲಿ, ದಿನ ಎತ್ತಿಡ್ಬೇಕು. ಏಯ್, ಸಂಜನಾ ಆವಾಗಿಂದ ಫೋನ್ ಮಾಡ್ತಿದ್ದಾಳೆ. ತೆಗಿಯಕ್ಕೇನ ನಿನ್ಗೆ ರೋಗ? ಹೋಗ್ಲಿ ಬಿಡೆ, ನಾವು ಪೂಜೆ ಶುರು ಮಾಡೋಣವಾ? ತಡ ಆದ್ರೂ ಪರವಾಗಿಲ್ಲ ಅಂತ ಅಣ್ಣನೇ ಹೇಳಿಲ್ವಾ? ಏಯ್, ಉತ್ತರ ಕೊಡೋ, ಮಾತಾಡೋ ಅಂದ್ರೆ. ಚೀ ಚಿ 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 ಚಿ, ಅಯ್ಯೋ ದೇವ್ರೆ, ಕುಡ್ಕೊಂಡ್ ಬಂದಿದ್ಯೇನೋ? ಪುತ್ರ ಕುಡ್ಕೊಂಡ್ ಬಂದಿದ್ದಾನಾ? ನಿನ್ನೆ ಕೇಳ್ತಾ ಇರೋದು. ಕುಡ್ದಿದ್ದಾನಾ? ಹೋಗಿ ನೋಡು. ಕುಡ್ದಿದ್ದಾನೆ. ಅವನು ಕುಡ್ದಿರೋದು ಗೊತ್ತಿದ್ರು ಪ್ರಶ್ನೆ ಮಾಡದೆ ಸುಮ್ಮನೆ ಇದೆಯಾ? ಪೂಜೆ ದಿವಸ ಎಲ್ರೂ ಮುಂದೆ ರಂಪ ಯಾಕೆ ಮಾಡೋದು ಅಂತ ಸುಮ್ಮನೆ ಅದು. ಅವನೆಂತ ಗನಂದಾರಿ ಮನುಷ್ಯ ಅಂತ ಅವನ ಜೊತೆ ಬಾಳ್ವೆ ಮಾಡ್ಬೇಕಾಗಿರೋ ಈ ಮಹಾತಾಯಿಗೂ ಗೊತ್ತಾಗ್ಲಿ ಬಿಡು. ನೋಡ್ದ್ಯಾ ಇವನು ಕಳ್ಳಾಟಗಳನ್ನ? ಇವನು ನಿನ್ನ ಮದುವೆ ಆಗಕ್ ಮುಂಚೆನೂ ಹೀಗೆ ಇದ್ದ, ಈಗಲೂ ಹೀಗೆ ಇದ್ದಾನೆ. ಇವನಲ್ಲಿ ಯಾವ ಬದಲಾವಣೆನೂ ಕಾಣಲ್ಲ. ಇವನನ್ನ ನೀನ್ ನಂಬ್ಕೊಂಡ್ರೆ ನಿನ್ ಕೈಗೆ ಚಿಪ್ಪೆ ಗತಿ. ನೀನನ್ ಮದುವೆ ಆದಾಗಿಂದ ಅವನು ಯಾವತ್ತೂ ಈ ತರ ಮಾಡಿರ್ಲಿಲ್ಲಮ್ಮ. ಇವತ್ತು ಯಾಕೆ ಹೀಗೆ ಮಾಡ್ದ ಅಂತ ಗೊತ್ತಾಗ್ತಾ ಇಲ್ಲ. ಊರಿಗೆ ಬೆಂಕಿ ಬಿದ್ದಿದೆ ಅನ್ಸುತ್ತೆ, ಅದಕ್ಕೆ ಅವನು ತಡ್ಕೊಳಕ್ಕಾಗದೆ ಕುಡ್ಕೊಂಡ್ ಬಂದಿದ್ದಾನೆ. ನರಸಿಂಹ, ಯಾಕೋ ಪೂಜೆ ದಿವಸ ಎಂತ ಕೆಲಸ ಮಾಡಿದೆ? ಯಾಕೆ ಪೂಜೆ ದಿನ ಇಂಥ ಕೆಲಸ ಮಾಡ್ದೆ ಅಂತ ಕೇಳೋದಲ್ಲ, ಯಾಕೆ ಪೂಜೆ ದಿನ ಇಂಥ ಕಚ್ಚಡ ಕೆಲಸ ಮಾಡ್ದೆ ಅಂತ ಕೇಳು. ಇದನ್ ಸರಿಯಲ್ಲ, ಈ ತರ ಎಲ್ಲ ಮಾಡಬೇಡ. ಆಗಿದ್ದಾಗೋಯ್ತು, ಪೂಜೆ ಮಾಡಬೇಕು, ಹೋಗಿ ಸ್ನಾನ ಮಾಡ್ಕೊಂಡ್ ಬಾ. ಬೇಡ, ಒಂದ್ಸಲ ಮೈಲಿಗೆ ಅಂತ ಅನ್ನಿಸ್ಕೊಂಡವನ್ನ ದೇವ್ರ ಮುಂದೆ ಕೂರ್ಸೋಕ್ ಬೇಡ. ಹಾಗೆ ಮಾಡಿದ್ರೆ ಆ ತಾಯಿಗೆ ನಾವೇ ಅಪಚಾರ ಮಾಡಿದಾಗುತ್ತೆ. ಅಂಬುಜಾ, ಮೇಷ್ಟನ್ ಕರಿಯೆ. ಏನೋ ಕೆಲ್ಸ ಇದೆ ಅಂತ ಬೆಂಗಳೂರಿಗೆ ಹೋದ್ರಣ್ಣ. ಪೂಜೆ ದಿನ ಮಗನ್ ಥರ ಅವರಾದ್ರೂ ಮನೇಲಿದ್ರೆ ಆಗೋದು. ಏನ್ ಮಾಡೋದು, ನಮ್ ದುರಾದೃಷ್ಟ. ಒಂದ್ಸಲ ನೀನು ಅಂಬುಜಾ ಸೇರಿ ದೇವರಿಗೆ ಅಲಂಕಾರ ಮಾಡೋದು ಶುರು ಮಾಡಿ. ಆದಷ್ಟು ಬೇಗ ಪೂಜೆ ಶುರು ಮಾಡೋಣ. ಪೂಜೆ ದಿನ ಕುಡ್ಕೊಂಡ್ ಬಂದಿರೋನು ನನ್ನ ಕಣ್ಣಿಗೆ ಕಾಣಿಸ್ಬಾರ್ದು. ಅದಕ್ಕೆ ಏನ್ ನಿಂತ್ಕೊಂಡು ನೋಡ್ತಿದ್ದೀರಾ? ಬನ್ನಿ, ನಾವು ಪೂಜೆ ತಯಾರಿ ಮಾಡ್ಕೊಳ್ಳೋಣ. ಲವ್,
ಅಣ್ಣ ಹೇಳಿ ಕೇಳಿಸ್ತು ತಾನೆ, ಕಣ್ಣಿಗೆ ಕಾಣಿಸ್ಕೋಬೇಡ, ಅಲ್ಲೇ ಬಿದ್ದಿರು ನೀನು. ಬನ್ನಿ ಅದಕ್ಕೆ. ನಿಮ್ಮ ಅಣ್ಣ ಇಲ್ಲ ಅಂಬುಜ? ರೂಮಲ್ಲಿ ಇರ್ಬೇಕದ್ಕೆ. ನಿಮ್ಮ ಅಪ್ಪನ ಕರ್ಕೊಂಡು ಬರ್ತೀನಿ. ಅವ್ರು ಬಂದ ತಕ್ಷಣ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಕ್ಷಮಿಸಿ ಪೂಜೆಗೆ ಬಾ ಅಂತಾದರೂ ಕರಿಬೋದು. ನಾನೇನೋ ಕ್ಷಮೆ ಕೇಳ್ತೀನಿ, ಆದರೆ ಸಾಹೇಬ್ರು ಕ್ಷಮಿಸಲ್ಲ ಅಮ್ಮ. ಅದು ಗೊತ್ತಿದ್ರು ಯಾಕೋ ಕುಡ್ಕೊಂಡು ಬಂದೆ. ನಾನು ಇಲ್ಲೇ ಇರ್ತೀನಮ್ಮ, ನೀನು ಹೋಗಿ ಸಾಹೇಬ್ರನ್ನ ಪೂಜೆ ಕರಿ. ನಿನ್ನಿಂದ ನಿಮ್ಮ ಮನೆಯವ್ರನ್ನ ಹೇಗೆ ದೂರ ಇಡ್ತೀನಿ ಅಂತ ನೋಡ್ತಾ ಇರು. ಇದನ್ನು ಸ್ಯಾಂಪಲ್ ಅಷ್ಟೇ ಬೇಬಿ. ನಾನು ಕೊಡೋ ಪನಿಷ್ಮೆಂಟ್ ಇನ್ನೂ ತುಂಬಾನೇ ಇದೆ. ಎಣಿಸ್ಕೊಳ್ಳೋಕ್ಕೆ ರೆಡಿಯಾಗಿರು. ಎಷ್ಟು ಫೋನ್ ಮಾಡೋದು ತೆಗಿಲ್ಲ, ಅದಕ್ಕೆ ಬಂದು ಕುಡಿದ್ರೆ ಅಂತ ನನಗೆ ಗೊತ್ತಾಯ್ತು ಮನೆಯಲ್ಲಿ. ಅವನು ಪೂಜೆಗೆ ಬರೋದಿಲ್ಲ, ಅಲ್ಲೇ ಇರ್ತಾನೆ. ನೀವು ದೀಪ ಹಚ್ರಮ್ಮ. ಇದೆಲ್ಲ ನೀನಾಗೆ ಮಾಡ್ತಿಲ್ಲ, ಸಂಜೆನ ಮಾಡಿಸಿದಲ್ಲ ಅಂತ ನನಗನ್ನಿಸ್ತಿದೆ. ನಿಜ ಹೇಳು. ಪೂಜೆ ಶುರು ಮಾಡಮ್ಮ. ಸಂಜೆನ ಈಗೆಲ್ಲ ಮಾಡಿಸಿದಳ ಅಂತ ನಿಮ್ಮ ಅಪ್ಪಂಗೆ ಹೇಳವ. ಬೇಡ ಸಂದೀಪ, ನಾನಂತೂ ಅವ್ರ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದೀನಿ. ಅವಳಾದರೂ ಒಳ್ಳೆಯವಳಾಗಿ ನಟಿಸ್ತಾ ಇದ್ದಾಳೆ. ಹಾಗೆ ಇರಲಿ. ಈಗ ಅವಳ ಬಗ್ಗೆ ಆರೋಪ ಮಾಡಿದ್ರೆ ಸಾಹೇಬ್ರಿಗೆ ತಲೆ ಕೆಡುತ್ತೆ, ಅಮ್ಮನ ನೆಮ್ಮದಿನೂ ಹಾಳಾಗುತ್ತೆ. ಇಷ್ಟು ದಿನ ಅವಳ ಮನೆಯೊಳಗೆ ಹೊಂದ್ಕೊಂಡು ಹೋಗ್ತಾ ಇರಲಿಲ್ಲ, ಅಪ್ಪ ಅಮ್ಮನ ಮಾತು ಕೇಳ್ತಾ ಇರಲಿಲ್ಲ.